ಅಫಿಷಿಯಲ್ ಪಾಕಿಸ್ತಾನಿ ವೀಸಾದೊಂದಿಗೆ. ಒಟ್ಟು ನನಗೆ 15 ದಿವಸಕ್ಕೆ ವೀಸಾ ಸಿಕ್ಕಿತ್ತು. ಬಟ್ ನಾನು ಟ್ರಿಪ್ ಮಾಡಿದ್ದು ಕೇವಲ 7 ದಿವಸ ಮಾತ್ರ. ಸೊ ನಿಮಗೆ ಗೊತ್ತಿಲ್ವೋ, ವಾಘಾ ಬಾರ್ಡ್ರಿಂದ ಕೇವಲ 22 ಕಿಲೋಮೀಟ್ರಲ್ಲಿ ಲಾಹೋರ್ ಇರೋದು. 45 ನಿಮಿಷ ಹೋದರೆ ಪಾಕಿಸ್ತಾನದ ದಿಲ್ ಅಂತ ಕರೀತಾರೆ. ಅಂದರೆ ಅವರು ಹೃದಯ, ಅಂದರೆ ಅಷ್ಟು ಇಷ್ಟವಾದ ನಗರ. ಈಗ ನಮಗೆ ಮೈಸೂರು ನಮ್ಮ ಭಾಳ ಹತ್ತಿರವಾದ ನಗರ, ಮನಸ್ಸು ಅಂದರೆ ಅಲ್ಲಿ ಹೋದರೆ ನಮಗೇನೋ ಖುಷಿ ಅಂತ ಹೇಳ್ತೀರ. ಇಡೀ ಪಾಕಿಸ್ತಾನದ ಜನರು ಲಾಹೋರ್ಗೆ ಹೋದರೆ ಬಹಳ ಖುಷಿ ಪಡ್ತಾರೆ, ಅಲ್ಲಿಯ ವೈಬು, ಅಲ್ಲಿಯ ಕಲ್ಚರು. ಸೊ ಫಸ್ಟು ನಾನು ಹೋಗಿದ್ದು ಲಾಹೋರ್ಗೆ. ಲಾಹೋರ್ಗೆ ಹೋಗಿ ಲಾಹೋರ್ನ ಸಂಜೆಗಳು, ಅಲ್ಲಿಯ ಸ್ಟ್ರೀಟ್ ಫುಡ್ಡು, ಕವಾಲಿ, ಅದನ್ನು ನೋಡಿ, ಮತ್ತು ಅವರ ಕರೆನ್ಸಿ ಏನು, ಭಾರತ ದೇಶದ ಕಂಪ್ಯಾರಿಸನ್ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೆ. ಹೇಗೆ ಟ್ರೀಟ್ ಮಾಡ್ತಾರೆ ಭಾರತೀಯರು ಅಂತ ಹೇಳಿದ ತಕ್ಷಣ ಅಲ್ಲಿನ ಜನ? ಆ್ಯಕ್ಚುಲಿ ತುಂಬ ಚೆನ್ನಾಗೇ ಟ್ರೀಟ್ ಮಾಡಿದ್ರು. ಯಾರು ನಾನು 7 ದಿವಸ ಇದ್ದೆ, ಒಬ್ಬರು ಕೂಡ ಕೋಪ ಮಾಡ್ಕೊಳ್ಳಿಲ್ಲ. ನಾನು ಒಂದ್ಸಲ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಥರ ಏನು ಮಾಡಿದೆ ಅಂದರೆ, ಬಾರ್ಡ್ರಿಂದ ಹೋಗ್ಬೇಕಾದ್ರೆ, ಆ್ಯಕ್ಚುಲಿ ಇದನ್ನು ಪ್ಲ್ಯಾನ್ ಮಾಡಿರಲಿಲ್ಲ, ಬಾರ್ಡ್ರಿಂದ ಒಳಗೆ ಹೋಗಬೇಕಾದ್ರೆ ಅಲ್ಲೊಬ್ಬ ಹುಡುಗ ಸಿಗ್ದ. ಅವನು ಒಂದು ಟೋಪಿ ಹಾಕೊಂಡಿದ್ದ, ಅದ್ರ ಮೇಲೆ ಭಾರತದೊಂದು ಧ್ವಜ ಇತ್ತು. ನನಗೆ ಕೊಡ್ತೀಯಾ ಅಂತ ಕೇಳಿದೆ. ಸರಿ ಕೊಡ್ತೀನಿ ಅಂತ ದುಡ್ಡು ಕೊಟ್ಟರು ಇಸ್ಕೊಳ್ಳಿಲ್ಲ ಅವನು. ಆ ಟೋಪಿನ ನಾನು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ರೀತಿಯಲ್ಲಿ ಪಾಕಿಸ್ತಾನದಲ್ಲಿ ಒಂದು 2-3 ಸಂದರ್ಭದಲ್ಲಿ ಹಾಕೊಂಡು ಹೋದೆ. ಭಾರತದ ಬಾವುಟ ಅಂದರೆ, ಈಗ ನಾವು ಅವ್ರ್ಯಾರು ನಮ್ಮ ಪಾಕಿಸ್ತಾನ ಬಾವುಟ ಹಾಕೊಂಡು ಇಲ್ಲಿ ಓಡಾಡಿದ್ರೆ ನಾವು ಬೈತೀವಿ, ಅವ್ರಿಗೆ ಹೊಡೆಯೋಕ್ಕೆ ಹೋಗ್ಬಿಡ್ತೀವಿ. ನಾನು ಸುಮ್ಮನೆ ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಥರ ಟ್ರೈ ಮಾಡೋಣ ಅಂತ ಹಾಕೊಂಡೆ. ಒಬ್ಬರು ಕೂಡ ರಿಯಾಕ್ಟ್ ಮಾಡಲೇ ಇಲ್ಲ ಆ ಥರ ಕೆಟ್ಟದಾಗಿ. ಪರವಾಗಿಲ್ಲ, ಹಾಕೊಂಡಿದ್ದೀರಲ್ವ, ಏನು ತೊಂದರೆ ಇಲ್ಲ, ಒಳ್ಳೇದಾಗಲಿ, ನಿಮ್ಮ ದೇಶ ನಿಮಗೆ ಅಂತ ಹೇಳಿದ್ರು. ಅಂದರೆ ಸರ್ವೇ ಸಾಮಾನ್ಯ ಮನುಷ್ಯ. ನಾನು ಯಾವತ್ತೂ ಅವ್ರನ್ನ ಮುಂಚೆ ಮೀಟ್ ಮಾಡಿರಲಿಲ್ಲ. ಒಬ್ಬ ಊಬರ್ ಡ್ರೈವರ್ ಜೊತೆಗೆ ನೆನ್ನೆ ಹಾಕಿದ್ರು ಆ ವಿಡಿಯೋನ. ಆ ವಿಡಿಯೋಲಿ ಕೂಡ ಅದನ್ನೇ ನಾನು ಉಲ್ಲೇಖನೆ ಮಾಡಿರೋದು. ಸೊ ಯಾರು ಆ ಥರ ಏನು ಕೆಟ್ಟದಾಗಿ ರಿಯಾಕ್ಟ್ ಮಾಡಲಿಲ್ಲ. ಪ್ರತಿಯೊಂದು ಕಡೆ ಎಲ್ಲರೂ ಚೆನ್ನಾಗಿ ನಡೆಸ್ಕೊಂಡ್ರು. ಸೊ ಲಾಹೋರ್ನ ರಾತ್ರಿಗಳು, ಲಾಹೋರ್ನಲ್ಲಿ ಮಾರ್ಕೆಟು, ಪ್ರತಿಯೊಂದನ್ನು ನಾವು ನೋಡಿದ್ವಿ.